ವೆಲ್ಕಮ್ ಟು ಸೋನು ಕ್ರಾಫ್ಟ್ 72. ನಾನು ಈ ದಿನ ಈ ರೀತಿಯಾದ ಹ್ಯಾಂಡ್ ಪರ್ಸ್ನ ಹೊಲಿದು ತೋರಿಸ್ತೇನೆ. ಮೇಕಪ್ ಕಿಟ್ ಆಗು ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ತುಂಬಾ ಈಸಿ ಇದೆ. 13.5 ಇಂಚು ಉದ್ದ ಇರೋದು, 9.5 ಇಂಚು ಅಗಲ ಇರೋದು ಒಂದು ಪೀಸ್ ಬೇಕಾಗುತ್ತೆ. ಇದೇ ಅಳತೆಗೆ ಒಂದು ಲೈನಿಂಗು ಮತ್ತು ಫೋಮ್ ತಗೊಳ್ಬೇಕು. ಫಸ್ಟು ಲೈನಿಂಗ್ ಇಡಬೇಕು, ಆಮೇಲೆ ಫೋಮ್ ಇಟ್ಬಿಟ್ಟು ನಂತರ ಮೇನ್ ಕ್ಲಾತ್ ಇಟ್ಬಿಟ್ಟು 4 ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು. 4 ಕಡೆ ಸುತ್ತ ಹೊಲಿಗೆ ಹಾಕಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ನಂತರ ಈ ರೀತಿ ಉಲ್ಟಾ ಇಟ್ಕೊಂಡು ಒಂದು ಫೋಲ್ಡ್ ಮಾಡಬೇಕು. ಉದ್ದಕ್ಕೆ ಫೋಲ್ಡ್ ಮಾಡಿ ಓಪನ್ ಇರೋ ಕಡೆ ಮೂಲೆಯಿಂದ 1.5 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಕಾರ್ನರಿಂದ ಹಾಕ್ಕೊಳ್ಬೇಕು. ನಂತರ ಈ ರೀತಿ ಶೇಪ್ ಕೊಟ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡು ಕೂಡ ಇದನ್ನೇ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಅದೇ ಶೇಪಿಗೆ ಕಟ್ ಮಾಡ್ಕೊಳ್ಬೇಕು. 4 ಕಡೆ ಶೇಪ್ ಒಂದೇ ರೀತಿಯಾಗಿ ಬರಬೇಕು. ಆ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಮೂರು ಇಂಚ್ ಅಗಲ ಇರೋದು, 3 ಇಂಚ್ ಉದ್ದ ಇರೋದು 2 ಬಟ್ಟೆ ತಗೊಳ್ಬೇಕು. 2 ಪೀಸಿಗೂ ಇದೇ ಅಳತೆಗೆ ಲೈನಿಂಗು ಮತ್ತು ಫೋಮ್ ಇಟ್ಬಿಟ್ಟು 4 ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿ ಹೊಲಿಗೆ ಹಾಕಿ ರೆಡಿ ಆದಮೇಲೆ ಈ ರೀತಿ ಮಧ್ಯಕ್ಕೆ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಂದು ಕ್ರಾಸ್ ಕಟ್ ಮಾಡ್ಕೊಳ್ಬೇಕು. ಅದೇ ಪೀಸ್ನ ಇಟ್ಬಿಟ್ಟು ಅದೇ ಅಳತೆಗೆ ಇನ್ನೊಂದು ಪೀಸನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ರೆಡಿ ಮಾಡಿ ಇಟ್ಕೊಂಡಿರೋ ಪೀಸ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಮಾಡ್ಕೊಳ್ಬೇಕು. 2 ಸೈಡುವೆ ಸೆಂಟ್ರ್ ಮಾಡಿಕೊಂಡು ಕಚ್ ಮಾಡ್ಕೊಳ್ಬೇಕು. ಈ ರೀತಿ ಕಚ್ ಮಾಡ್ಕೊಂಡಾದಮೇಲೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಸೆಂಟ್ರ್ ಕಚ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಇನ್ನೊಂದು ಪೀಸ್ ಚಿಕ್ಕದನ್ನು ಸೆಂಟ್ರ್ ಕಚ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಡಬೇಕು. ಅಲ್ಲಿ ಒಂದು ಮಾರ್ಕ್ ಹಾಕಿದ್ದೆ, ಅಲ್ಲಿಂದ ಹೊಲಿಗೆ ಶುರು ಮಾಡಿ ಆ ಮಾರ್ಕ್ವರೆಗೂ ಹೊಲಿಗೆ ಹಾಕ್ಕೊಳ್ಬೇಕು. 2 ಸೈಡುವೆ ಒಂದು 1/4 ಇಂಚ್ ಬಿಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. 2 ಸೈಡು 1/4 ಇಂಚ್ ಬಿಟ್ಟು ಹೊಲಿಗೆ ಹಾಕ್ತಾ ಇದ್ದೇನೆ. ಈ ರೀತಿ 2 ಸೈಡು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೇನೆ. ಇನ್ನೊಂದು ಸೈಡ್ಗೂ ಅದೇ ರೀತಿಯಾಗಿ ಮಾರ್ಕಿಗೆ ಚಿಕ್ಕದನ್ನು ಸೆಂಟ್ರ್ ಮಾಡಿಕೊಂಡು ಈ ರೀತಿಯಾಗಿ ಹೊಲ್ಕೊಳ್ಬೇಕು. 2 ಸೈಡು ಕೂಡ ಸ್ವಲ್ಪ ಒಂದು 1/4 ಇಂಚ್ ಬಿಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. 2 ಸೈಡು ಗ್ಯಾಪ್ ಇರಬೇಕು ಈ ರೀತಿಯಾಗಿ. ನಂತರ ಜಿಪ್ಪನ್ನು ಉಲ್ಟಾ ಇಟ್ಕೊಳ್ಬೇಕು. ಮೇನ್ ಪೀಸ್ನ ಸೀದಾ ಇಡಬೇಕು. ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ನಂತರ ಸೀದಾ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಹೊಲಿಗೆ ಒಳಗಡೆ ಮಾಡಿಬಿಟ್ಟು. ಒಂದು 1/4 ಇಂಚಷ್ಟು ಸೈಡಲ್ಲಿ ಹೊಲ್ದಿರಲ್ಲ ಅದನ್ನು ಕ್ರಾಸಾಗಿ ಹೀಗೆ ಎಳೆದು ಹಿಡ್ಕೊಳ್ಬೇಕು. ಈ ಕಡೆ ತಿರುಗಿಸ್ಕೊಂಡು ಒಂದು ಸೈಡಿಂದ ಇನ್ನೊಂದು ಸೈಡ್ವರೆಗೂ ಜಿಪ್ಪನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಜಿಪ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿ ಬಟ್ಟೆ ಎಕ್ಸ್ಟ್ರಾ ಇರುತ್ತೆ, ಅದನ್ನು ಸೆಟ್ ಮಾಡಿಕೊಂಡು ಹೊಲಿಯುವಾಗ ಸೆಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಿಧಾನಕ್ಕೆ ಹೊಲಿಗೆ ಹಾಕ್ಕೊಳ್ಬೇಕು. ಜಿಪ್ಪನ್ನು ಕ್ರಾಸಾಗಿ ಹೊಲಿಯೋದ್ರಿಂದ ಇದು ನಿಧಾನಕ್ಕೆ ಹೊಲಿಗೆ ಹಾಕ್ಕೊಳ್ಬೇಕು. ಆವಾಗ ನೀಟಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ. ನಂತರ ಸ್ವಲ್ಪ ಇದೆ ಅನ್ನೋಂಗೆ ಸ್ಟಾಪ್ ಮಾಡಿಬಿಟ್ಟು ಇದನ್ನು ಅಳತೆ ತೊಗೊಳ್ಬೇಕು ಎಲ್ಲಿವರೆಗೂ ಬರುತ್ತೆ ಅಂತ. ಜಿಪ್ಪನ್ನು ಅಳತೆ ತೊಗೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ. ನಂತರ ಜಿಪ್ಪನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿ ಆದಮೇಲೆ ಜಿಪ್ಪು ಉಲ್ಟಾ ಇಡಬೇಕು. ಮೇನ್ ಬಟ್ಟೆನ ಸೀದಾ ಇಟ್ಬಿಟ್ಟು ಈ ರೀತಿಯಾಗಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ನಂತರ ಓಪನ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಹೊಲಿಗೆ ಒಳಗಡೆ ಮಾಡಿಬಿಟ್ಟು. ಜಿಪ್ ಜಾಯಿಂಟ್ ಆದಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅದನ್ನು ಸ್ಟಿಚ್ ಹಾಕ್ಕೊಳ್ಬೇಕು. ನಂತರ ಹಾಗೆ ಕಂಟಿನ್ಯೂಸ್ ಇನ್ನೊಂದು ಸೈಡಿಗೂ ಕೂಡ ಜಿಪ್ಪು ಜಾಯಿಂಟ್ ಮಾಡಬೇಕು. ಸ್ಟಿಚ್ಚು ಕಂಟಿನ್ಯೂಸ್ ಬರಬೇಕು. ಅಲ್ಲಿ ಎಕ್ಸ್ಟ್ರಾ ಹೊಲಿಗೆ ಹಾಕಿರಲ್ವಲ್ಲ ಒಂದು 1/4 ಇಂಚು ಅಲ್ಲಿಂದ ಕ್ರಾಸ್ ಮಾಡಿಕೊಂಡು ಈ ರೀತಿಯಾಗಿ ಜಿಪ್ಪನ್ನು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ನೀಟಾಗಿ ನಿಧಾನಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾನು ಜಿಪ್ಪು ಅಳತೆನ ಯಾಕೆ ತೋರಿಸ್ಲಿಲ್ಲ ಅಂತ ಹೇಳಿದ್ರೆ, ನೀವು ಹೊಲಿಯುವಾಗಲೇ ಅಲ್ಲಿ ಅಳತೆ ತೊಗೊಂಡು ಹೊಲ್ಕೊಳ್ಬೇಕು. ಆವಾಗ ನಿಮಗೆ ಸರಿಯಾಗಿ ಬರುತ್ತೆ ಜಿಪ್ಪು. ಅದಕ್ಕೋಸ್ಕರ ನಾನು ಇಲ್ಲಿ ಜಿಪ್ಪು ಅಳತೆನ ತೋರಿಸಿಲ್ಲ. ಎಕ್ಸ್ಟ್ರಾ ಇದ್ದರೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಹ್ಯಾಂಡ್ ಪರ್ಸ್ ರೆಡಿ ಆಯಿತು. ಈಗ ನೋಡೋಣ ಓಪನ್ ಮಾಡಿ ಹೇಗಿದೆ ಅಂತ ಹೇಳಿ. ಇದಕ್ಕೆ ಟಾಪ್ ಸ್ಟಿಚ್ ಹೊಲಿದ್ರೆ ಚೆನ್ನಾಗಿರಲ್ಲ. ನಂತರ ಜಿಪ್ಪು ಓಪನ್ ಮಾಡಾದಮೇಲೆ ಈ ರೀತಿಯಾಗಿ ಸರಿ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ. ನಾವು ಮೇಕಪ್ ಕಿಟ್ಟಾಗಿ ಉಪಯೋಗಿಸ್ಕೊಳ್ಬೋದು. ತುಂಬಾ ನೈಲ್ ಪಾಲಿಶು, ಬ್ಯಾಂಗಲ್ಸು, ಸ್ಟಿಕ್ಕರ್ಸು ಎಲ್ಲ ಹಿಡಿಸುತ್ತೆ. ತುಂಬ ಸ್ಪೇಸಿಯಸ್ ಆಗಿರುತ್ತೆ. ನೋಡಲಿಕ್ಕೂ ಕೂಡ ತುಂಬಾ ಲುಕ್ ಇರುತ್ತೆ.
ಓಲೆ, ರಿಂಗು ಈ ರೀತಿಯಾದ ಜ್ಯುವೆಲರಿ ಬಾಕ್ಸ್ ಇಡೋಕ್ಕೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಬಾಯ್, ಸಿ ಯು.